ರೀ ಇನ್ನು ಮಗುನೇ ಹುಟ್ಟಿಲ್ಲ, ಅಷ್ಟು ಬೇಗ ಜ್ಯೋತಿಷ ನೋಡಿ ಏನು ಪ್ರಯೋಜನ ಇಲ್ಲ. ಅಪ್ಪ ಸತ್ತೋಗ್ತಾರಲ್ಲ. ಈ ವಿಷಯನ ನನ್ನ ಮಗು 10 ವರ್ಷ ಆದ್ಮೇಲೆ ಮಾತಾಡ್ತೇನೆ. ಶಾಲಿನಿ, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಯಾವತ್ತು ಸಿನಿಮಾ ಕರ್ಕೊಂಡು ಹೋಗದೆ ಇರೋರು ಕರ್ಕೊಂಡು ಹೋದಾಗ್ಲೇ ಅನ್ಕೊಂಡೆ. ಏನ್ ವಿಚಾರ? ನಿನ್ನ ಮೈ ಮೇಲೆ ಒಂದು ಚಿಕ್ಕ ಗೆರೆ ಬಿದ್ದರೂ ನನ್ನಿಂದ ತಡೆಯೋಕ್ಕಾಗಲ್ಲ. ನಾವು ಹಾಸ್ಪಿಟ್ಲಿಗೆ ಹೋದ್ವಿ ಅನ್ಕೋ, ಖಂಡಿತ ಅವ್ರು ನಿನ್ನ ಹೊಟ್ಟೆನ ಕುಯ್ತಾರೆ. ಅದಕ್ಕೆ ನಾವು ಯಾಕೆ ಡೆಲಿವರಿನ ಮನೇಲೆ ಮಾಡ್ಕೋಬಾರ್ದು? ತಲೆ ಕೆಟ್ಟಿದ್ಯಾ ನಿಮ್ಗೆ? ಡೆಲಿವರಿ ಅಂತ ಕೇಳಿದ್ರೇನೆ ಭಯ ಆಗ್ತಿದೆ, ಇನ್ ಮನೇಲಿ ಬೇರೆ ಮಾಡಿಸ್ಕೋಬೇಕಾ? ಶಾಲಿನಿ, ಪ್ರಸವ ಅನ್ನೋದು ಒಂದು ಪ್ರಕ್ರಿಯೆ, ಅದು ನಡೆಯುತ್ತೆ. ಏನೇನೋ ಮಾತಾಡ್ಬೇಡಿ. ಗಂಡಸರು ಪ್ರಕ್ರಿಯೆ ಅಂತ ದೊಡ್ಡಾಗಿ ಹೇಳ್ಬಿಡ್ತೀರಾ. ದಯವಿಟ್ಟು ಈ ವಿಷಯದಲ್ಲಿ ಹಠ ಮಾಡಬೇಡಿ. ನಾನು ನನ್ನ ಕೈಯಾರೆ ಎಷ್ಟು ಪ್ರಸವ ಮಾಡಿದ್ದೀನಿ ಗೊತ್ತಾ? ಹಸುಗಳಿಗೆ ಡೆಲಿವರಿ ಮಾಡಿಸ್ದಂಗ ಇದು. ಶಾಲಿನಿ, ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡ್ಮೇಲೆ ನಾವು ಪ್ರಸವ ಮಾಡೋದಕ್ಕೆ ಶುರು ಮಾಡೋಣ. ನನ್ನ ಮೇಲೆ ನಂಬಿಕೆ ಇಲ್ವಾ? ಇದಕ್ಕೆ ನಾನು ಒಪ್ಕೊಂಡ್ರು ನಮ್ಮ ಅಪ್ಪ ಅಮ್ಮ ಒಪ್ಕೋತಾರಾ? ಇನ್ನೊಂದು ಕಾರಣ ಸಿಕ್ತು ಜನರೆಲ್ಲ ಆಡ್ಕೊಳಕ್ಕೆ. ನನಗೆ ನಿನ್ನ ಒಪ್ಪಿಗೆ ಬೇಕು ಅಷ್ಟೇ, ಬೇರೆ ಯಾರ ಒಪ್ಪಿಗೆನೂ ಅವಶ್ಯಕತೆ ಇಲ್ಲ. ಇಲ್ಲಿವರೆಗೂ ನೀವು ಕೇಳಿರೋದಕ್ಕೆ ಯಾವ್ದಕ್ಕಾದ್ರೂ ಇಲ್ಲ ಅಂತ ಅಂದಿದ್ದೀನಾ? ಆದ್ರೆ ನನ್ನ ಮಗು ಜೀವದ ಜೊತೆ ಆಟ ಆಡೋದಕ್ಕೆ ನಾನು ಬಿಡಲ್ಲ. ಹಲೋ ಹಲೋ, ಚಂದು ಅಲ್ವಾ? ಹೌದು. ಸೋಮನ್ ಅವ್ರ ಆಫೀಸಿಗೆ ಬಂದಿದ್ದಾರಾ? ಇಲ್ಲ ಅಕ್ಕ, ಅಣ್ಣ ಇವತ್ತು ಬಂದಿಲ್ಲ. ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನಿಮ್ಗೇನಾದ್ರೂ ಹೇಳಿದ್ರಾ? ಇಲ್ಲ, ಹೇಳಿಲ್ಲ. ಹೇಳಿದೆ ಎಲ್ಲಿ ಹೋಗಲ್ಲ ಅಲ್ವಾ ಅಣ್ಣ? ಎಲ್ಲಾದ್ರೂ ಹುಡುಕ್ಲಾ? ಬೇಡ, ಅವ್ರು ಬಂದ್ಮೇಲೆ ನನಗೆ ಕಾಲ್ ಮಾಡಕ್ ಹೇಳಿ. ಸರಿ, ನಾನು ಹೇಳ್ತೀನಿ. ಅಮ್ಮ, ಯಾರಿಗೂ ಹೇಳ್ದೆ ಎಲ್ಲಿಗೋ ಹೋಗಿದ್ದೆ? ಪಾಪ ಬಸ್ರಿ ಹುಡುಗಿ ಗಾಬರಿ ಪಟ್ಕೊಳ್ತಾಳೆ ಅನ್ನೋದಾದ್ರೂ ಗೊತ್ತಾಗಲ್ವಾ ನಿನ್ಗೆ? ಇದ್ಯಾರು? ನನ್ನನ್ ಕರ್ಕೊಂಡ್ ಬರಕ್ ಬಂದಿದ್ದ ಬಸ್ ಸ್ಟ್ಯಾಂಡ್ಗೆ. ಬನ್ನಿ. ನೀವ್ಯಾರೋ? ಸೂಲ್ಗಿತ್ತಿ. ಸೂಲಗಿತ್ತಿನ ಯಾಕೆ ಬಂದಿದ್ದು? ಸರಿ ಹೋಯ್ತು. ಇಲ್ಲೆಲ್ಲ ಸೂಲ್ಗಿತ್ತಿರಿಗೆ ಕಲೆಕ್ಟರ್ ಕೆಲ್ಸನಾ? ಯಾರಿವಳು? ನನ್ನ ಹೆಂಡತಿ ಅವರಮ್ಮ. ಅದಕ್ಕೆ ಸರಿ ಹೋಯ್ತು. ಸೋಮ, ನೀನ್ ಏನ್ ಅಂದ್ಕೊಂಡಿದ್ಯಾ? ನನ್ ಮಗಳಿಗೆ ಏನಾದ್ರೂ ಆದ್ರೆ ಏನಾಗ್ಬಿಡತ್ತೆ? ಹೂವಿನ ತರ ಹೆರಿಗೆ ಆಗತ್ತೆ, ಒಂದ್ ನೊಣಕ್ ಕೂಡ ಗೊತ್ತಾಗಲ್ಲ. ಅದೇನ್ ದೊಡ್ಡ ಸಾಧನೆ ಅಲ್ಲ. ಹಾಗಂತ ಟಿಕೆಟ್ ಕೊಟ್ಟು ಎಲ್ರ ಮುಂದೆ ಹೆರಿಗೆ ಮಾಡ್ಬೇಕಾ? ಸೋಮನ್, ಇವ್ರು ಇಲ್ಲೇ ಇದ್ರೆ ನಾನು ನನ್ನ ಮಗಳನ್ನ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ. ಹಾಗಾದ್ರೆ ನೀವಿಬ್ರು ಈಗಲೇ ಹೊರಟ್ಬಿಡಿ. ನೋಡು, ಏನು ತಗೋಬೇಡ, ಇವಾಗ್ಲೇ ಇಲ್ಲಿಂದ ಹೊರಡೋಣ. ಎಲ್ಲ ಹೆತ್ತೋರು ಸುಖವಾಗಿ ಹೆರಿಗೆ ಆಗ್ಲಿಂತ ಬಯಸ್ತಾರೆ. ಚಾಕೋಲ್ ಕುಯ್ಸೋದಿಕ್ಕೆ ಕರ್ಕೊಂಡೋಗ್ತೀರಾ? ನಾನ್ ಹೆರಿಗೆ ಮಾಡಿರೋ ಅಮ್ಮ ಮಗು ಯಾವತ್ತೂ ಸತ್ತಿಲ್ಲ. ಬಾ ಮಗಳೇ, ಮನೆಗೆ ಹೋಗೋಣ. ಬೇಡ ಮಗಳೇ, ಮಗಳೇ.
ಬನ್ನಿ ನಾವು ಹೋಗೋಣ. ಜಾನಕಿ ಬನ್ನಿ. ಏನ್ರಿ ಅವ್ರು ಬಂದಿರೋದು ಅಮ್ಮಂಗೆ ಇಷ್ಟ ಆಗಿಲ್ಲ. ಅವ್ರು ಬಂದಿದ್ದು ನಮ್ಮಮ್ಮನಿಗೆ ಮಾತ್ರ ಅಲ್ಲ, ನಿಮ್ಮಮ್ಮ ನಿಮ್ಮ ಅಪ್ಪನಿಗೂ ಕೂಡ ಅವ್ರು ಬಂದಿದ್ದು ಇಷ್ಟನೇ ಆಗಲಿಲ್ಲ. ಅಲ್ಲ, ಅವ್ರು ಆಗಲೇ ನಿನ್ನ ಕಿವಿಲ್ ಬಂದು ಏನೋ ಹೇಳಿದ್ರಲ್ಲ, ಏನದು? ಕೈ ತೆಗಿರಿ. ಹೇಳೆ. ಹೌದಾ? ನಾನು 8 ಮಕ್ಕಳನ್ನ ಹೆತ್ತಿದ್ದೀನಿ. ಆಮೇಲೆ ಸೌದೆ ತರಕ್ಕೆ ಬೆಟ್ಟ ಹತ್ತಿ ಹೋಗ್ತಿದ್ದೆ. ಕೆಲಸ ಮಾಡಿದ್ರೆ ಈ ಹೆರಿಗೆ ಸುಲಭ ಆಗ್ಬಿಡತ್ತೆ. ಇವಾಗಿನ ಹೆಣ್ಮಕ್ಳು ಕೆಲಸ ಮಾಡಲ್ವಲ್ಲ, ಕಸ ಗುಡ್ಸಲ್ಲ, ನೀರ್ ತರಲ್ಲ, ಮನೇಲಿ ಅಡಿಗೆ ಮಾಡಲ್ಲ. ಹೆರಿಗೆ ಮಾತ್ರ ಸುಲಭ ಆಗ್ಬೇಕು. ಬಾ ಮಗನೇ, ಹರಳೆಣ್ಣೆ, ಬೇವಿನ ಎಣ್ಣೆ, ಗಂಧದ ಬೇರು ಮತ್ತೆ ಕಲ್ಸಕ್ರೆ ಇದನ್ನೆಲ್ಲ ಬೇಗ ಗ್ರಂಥಿಗೆ ಅಂಗಡಿಯಿಂದ ತಂದ್ಬಿಡು. ಉದ್ಧಾರ ಆದಂಗೆ ಜಾಗ ಬಿಡ. ಇಷ್ಟ ಆಗಿಲ್ಲ. ಇಲ್ಲಿ ನೋಡಿ, ದಿನದಲ್ಲಿ 2 ಸಲ ಅವಳಿಗೆ ಹಾಲಿನ ಕಷಾಯ ಮಾಡ್ಕೊಡಿ. ಯಾಕಂದ್ರೆ 8 ತಿಂಗಳಾಯ್ತಲ್ಲ. ಆಮೇಲೆ ನೀವು ಹೇಳಿದ ಔಷಧಿಯಿಂದಾನೇ ನಾನು ಸ್ನಾನ ಮಾಡ್ತಾ ಇದ್ದೀನಿ, ಸರಿನಾ? ಸರಿ ಬಿಡಪ್ಪ, ಧೈರ್ಯವಾಗಿರು, ಏನೂ ಆಗಲ್ಲ. ರೀ ರೀ ಬೇಗ ಬನ್ನಿ, ಬೇಗ ಬನ್ನಿ. ಲೇ ಲೇ ಸೋಮನ್ ಮನೆಯಿಂದ ಏನೋ ಶಬ್ದ ಕೇಳ್ತಿದೆ ಕಣೆ. ಆ ಹುಡ್ಗಿಗ್ ನೋವು ಶುರುವಾಯ್ತು ಅನ್ಸತ್ತೆ, ಹೋಗ್ ನೋಡು ಏನು ಅಂತ. ಟಾರ್ಚ್ ತಗೋಬಾ, ಹೋಗು. ಏನಾಯ್ತೆ? ಇವ್ರು ಅಲ್ಲಾಡ್ತಾನೆ ಇಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತೆ. ಏನಾಯ್ತು ಇವ್ರಿಗೆ? ಅಯ್ಯೋ, ನಮ್ ನಿದ್ದೆ ಹಾಳ್ ಮಾಡಕ್ಕೆ ಅಂತಾನೆ ಬಂದಿದ್ದಾಳೆ ಶನಿ. ಬಂದಾಗಿಂದ ಕೂತೆ ಇದ್ನಲ್ಲ, ಸಾಲ್ದಿಕ್ಕೆ ಹುರ್ಗಡ್ಲೆ ಬೇರೆ ತಿನ್ಬಿಟ್ಟೆ, ಅವಾಗ ಶುರು ಆಯ್ತು. ಒಂದ್ ಕೆಲಸ ಮಾಡಿ, ಹೋಗಿ ಜೀರಿಗೆ ನೀರು ತಗೊಂಡು ಬನ್ನಿ, ಕಮ್ಮಿ ಆಗ್ಬೋದು. ಏಯ್, ಈ ವಯಸ್ಸಾದವಳ ಕೈಲಿ ಅವಳಿಗೆ ಹೆರಿಗೆ ಮಾಡಿಸ್ತೀಯಾ? ನೀವ್ ಮಾಡಿರೋ ಅಡಿಗೆಯಿಂದಾನೇ ನನ್ಗೆ ಈ ತರ ಆಗಿದ್ದು. ಸಿಕ್ಕಿದೆಲ್ಲ ತಿಂತಾ ಇದ್ರೆ ಹೀಗೆ ಆಗೋದು. ಅವಳಿಗೆ ಇಷ್ಟ ಅಂತ ಆಸೆಯಾಗಿ ಮಾಡಿದ್ದೆಲ್ಲ ಇವಳೆ ಅರ್ಧ ತಿಂದು ಮುಗಿಸಿದಾಳೆ. ಒಂಚೂರಷ್ಟೇ. ಏನ್ ಏನ್ ಸ್ವಲ್ಪ ತಿಂದ್ರಿ? ತರುಣಿ ಪುಷ್ಟಿ. ಏನೋ ಆಯ್ತು? ಏನಿಲ್ಲ, ಒಂಚೂರು ಗ್ಯಾಸ್ಟ್ರಿಕ್ ಆಗಿದೆ ಅಷ್ಟೇ.